ಹೇಳಿ ಸರ್ ನಿಮ್ಮ ಹೆಸರು? ಕಾರ್ತಿಕ್. ಎಷ್ಟು ವರ್ಷದಿಂದ ಇಟ್ಟಿದ್ದೀರಾ ಇಲ್ಲಿ? ಈ ಒಂದು 4-5 ಮಂತ್ಸ್ ಅಷ್ಟೇನಾ? ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ, ಚೆನ್ನಾಗಿ ಬಿಸ್ನೆಸ್ ಆಗಲಿ. ನಿಮ್ಮ ವಿಡಿಯೋ ನನ್ನ ಚಾನಲಲ್ಲಿ ಹಾಕ್ತೀನಿ, ಲೀಲಾ ಕ್ರಿಯೇಟಿವಿಟಿ ಅಂತ. ಅದನ್ನು ನೋಡಿ ಸಾವಿರಾರು ಜನ ಬಂದು ಇಲ್ಲಿ ತೊಗೊಂಡೋಗ್ಲಿ. ಅವ್ರ ಮನೇಲಿ ಇಟ್ಕೊಂಡು ಪ್ರಾಣಿ ಪಕ್ಷಿಗಳು ನೋಡಿ ಖುಷಿ ಪಡಲಿ, ಎಂಜಾಯ್ ಮಾಡಲಿ. ವಿಡಿಯೋ ತೆಗಿಬೋದಾ? ಈಗ ಹುಡುಗರು ಹೊರಟೋಗ್ತಾರೆ ಅನಿಸುತ್ತೆ. ಫಸ್ಟ್ ಕಸ್ಟಮರ್ಸ್ ತೆಗಿಬಿಡ್ತೀನಿ. ಹೌದಾ? ಇಲ್ಲಿ ಮಕ್ಕಳು ಅವ್ರಿಗೆ ಇಷ್ಟ ಆಗಿರೋ ಪಕ್ಷಿಗಳು ನೋಡ್ತಾ ಇದ್ದಾರೆ, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಅಲ್ವಾ? ಕಾರ್ತಿಕ್ ಅವ್ರ ಶಾಪಲ್ಲಿರೋ ಎಷ್ಟು ಬ್ಯೂಟಿಫುಲ್ಲು. ಮೇಲಿರೋದೇನು ಗಿಣಿನಾ? ಬಣ್ಣದ ಗಿಳಿಗಳು, ಪಕ್ಷಿಗಳು, ಪಾರಿವಾಳ ಎಲ್ಲ ಇದಾವೆ ಇಲ್ಲಿ ಮಕ್ಕಳು ತಗೋತಾರೆ. ಪುಟ್ಟ, ನಿನ್ನ ಹೆಸರೇನಾ? ಚಿನ್ನಿ, ಹೆಸರಿಟ್ಟಿಲ್ವಾ ಅಪ್ಪ ಅಮ್ಮ? ಹಾಂ, ಮದನ್ ರಾಜ್. ನೀನು ಸ್ಕೂಲ್ಗೆ ಹೋಗಿಲ್ಲ? ಸ್ಕೂಲಾ ಕಾಲೇಜಾ? ಮುಗಿಸಿ ಹೋಗ್ತಾ ಇದ್ದೀರಾ? ಏನದು? ಪಾರಿವಾಳ ಇಷ್ಟನಾ? ಪಾರಿವಾಳ ಮದನ್ಗೆ ಅದಕ್ಕೆ ಬಿಡ್ತಾನೆ ಇಲ್ಲ. ಉಸಿರಾಡಕ್ಕಾರ ಬಿಡು ಹೋಗ್ಲಿ. ಸರ್, ಇದು ಹೇಳಿ, ಅದ್ರ ಹೆಸರು ಹೇಳಿ. ಲೂಟಿನೋ ಕಾಕ್ಟೈಲ್ ಅಂತ. ಅದು ಅಮೆರಿಕನ್ ಬರ್ಡ್. ಕಾಕ್ಟೈಲು ಇದೆಲ್ಲ ಅಮೆರಿಕನ್ ಬರ್ಡ್. ಮೇಲಿರೋದು ಫಸ್ಟ್ ಒನ್ ಅಮೆರಿಕನ್. ಓಕೆ. ಸೆಕೆಂಡ್ ಇದು ಲವ್ ಬರ್ಡ್ಸ್. ನೀವು ಕಾಕ್ಟೈಲ್ ಅಂತ. ಹಾಂ, ಫಸ್ಟ್ ಒನ್ ಅಡಲ್ಟ್. ಹಾಂ. ಸೆಕೆಂಡ್ ಅಮೆರಿಕನ್ ಬರ್ಡ್. ಇದು ಲವ್ ಬರ್ಡ್ಸ್ ಅಂತ. ಸೆಕೆಂಡ್ ಇರೋದು ಲವ್ ಬರ್ಡ್ಸ್. ಇದೆಲ್ಲ ಪಾರಿವಾಳ, ತಾರ. ಅದರ ಪಾರಿವಾಳ. ಏನು ಪಾರಿವಾಳ? ಹೆಸರೇನಂದ್ರೆ? ತಾರ. ಬೆಳ್ಳಿ ಆ ಥರ. ಅದು ಜಾತಿ ಹೆಸರು ತಾರ. ಇದು ಮಕ್ಳು ಇಟ್ಕೊಂಡಿರಲ್ಲ ಆ ಪಾರಿವಾಳ? ಈಗ ಇಟ್ಕೊಂಡಿದ್ವಲ್ಲ ಕೈಯಲ್ಲಿ ಕಪ್ಪುದು, ಅದು ತಿರವಲ್ಲು, ತಾಮ್ರ ಆ ಥರ ತುಂಬ ಇರುತ್ತೆ. ಹಾಂ, ತಿರವಲ್ಲು, ತಾಮ್ರ ಅಂತೆಲ್ಲ ತುಂಬ ಇದೆ. ಅದಾ? ಇನ್ಯಾವುದಿದೆ? ಇದು ಕೆಳಗಡೆ ಇರೋದು? ಇದು ಕಾಕ್ಟೈಲ್. ಹಾಂ, ಇಲ್ಲೊಂದಿದೆಲ್ಲ ಕಾಕ್ಟೈಲ್ ಅದ್ರ ಹೆಸರು. ಇದು ನಾರ್ಮಲ್ ಪಾರಿವಾಳ. ಸೆಕೆಂಡ್ ಒನ್ ತುಂಬ ಚೆನ್ನಾಗಿದೆಲ್ಲ. ಇದ್ರ ಹೆಸರೇನಂದ್ರಿ? ಲವ್ ಬರ್ಡ್ಸ್ ಗ್ರೀನು. ಏನು ರೇಟ್ ಅಪ್ಪ ಇವೆಲ್ಲ? ಇದು ಪರ್ ಪೀಸಾ ಜೊತೆಗೆ? ಜೊತೆಗೆ ರೇಟ್ ಹೇಳ್ಬಿಡಿ, ಯಾಕಂದ್ರೆ ರೇಟ್ ನೋಡುತ್ತೆ ಬರೋ ಕಸ್ಟಮರ್ಸ್. ಇದೆಲ್ಲ 600 rupees ಪೇರು. ನೀವು ಫಸ್ಟಿಂದ ಹೇಳಿ. 3,800 rupees ಆಗುತ್ತೆ ಪೇರು. ಕಾಕ್ಟೈಲು. ಲವ್ ಬರ್ಡ್ಸ್ ಎಲ್ಲ ಒಂದು 600 rupees ಪೇರು. ಪಾರಿವಾಳ 1,200 ಪೇರ್ ಆಗುತ್ತೆ. ಇಲ್ಲೊಂದು ಇದು ಅಷ್ಟೇ ಸೇಮ್ ಕಾಕ್ಟೈಲ್. ಸಿಂಗಲ್ ಬೇಕಾದ್ರೆ ಸಿಂಗಲ್ ಸಿಗುತ್ತೆ, ಪೇರ್ ಬೇಕಾದ್ರೆ. ಇವು ಕೆಳಗಡೆ ಇದ್ದಾವಲ್ಲ ಅದೆಲ್ಲ ಪಾರಿವಾಳ. ಸಿಂಗಲ್ ಅದೆಲ್ಲ 800 ಇದೆ, 500 ಇದೆ ಸಿಂಗಲ್ಗೆ. ನಿಮ್ಮ ಶಾಪ್ ಒಳಗಿರೋ ತೋರಿಸಿ ಬನ್ನಿ. ಶಾಪ್ ಒಳಗಿದ್ದೀನಿ. ಈ ಶಾಪ್ ಇರೋದು ಏನು ಅಡ್ರೆಸ್ ಅಪ್ಪ? ಗೋವಿಂದರಾಜ್ ನಗರ ಮೇಡಮ್. ಕಾಮಧೇನು ಹಾಸ್ಪಿಟ್ಲು. ಗೋವಿಂದರಾಜ್ ನಗರ ಬಸ್ ಸ್ಟಾಪಿಂದ 50 ಮೀಟರ್ಸ್. ಓಕೆ. ಈಗ ಫ್ರಂಟಲ್ಲಿ ಇದೆಲ್ಲ ಇದ್ರ ಬಗ್ಗೆ ಮೇಲಿರೋದು ಅದು ಪ್ಲಾಂಟೇಶನ್ ಟ್ಯಾಂಕ್ ಅಂತ. ತುಂಬಾ ಜನ ಮನೇಲಿ ಪ್ಲಾಂಟೇಶನ್ ಮಾಡ್ತಾರೆ. ಟ್ಯಾಂಕ್ ಅಂತ ಮೇಡಮ್. ತುಂಬಾ ಜನಕ್ಕೆ ಪ್ಲಾಂಟ್ಸ್ ಇಷ್ಟ ಇರುತ್ತಲ್ಲ, ಸೊ ಅವ್ರಿಗೆ ಇದರಲ್ಲಿ ನೀವು ಪ್ಲಾಂಟೇಶನ್ ಮಾಡ್ಕೊಂಡು ಯಾವ ಮೀನು ಇಷ್ಟನೋ ಎಲ್ಲ ಮೀನು ಬಿಟ್ಕೋಬಹುದು ಇದರಲ್ಲಿ. ಇದರಲ್ಲಿ ಕಲರ್ ಇದೆಲ್ಲ ವಿಡಿಯೋ ಟೆಟ್ರಾ, ಮತ್ತೆ ಆರೆಂಜ್ ಮತ್ತೆ ಬ್ಲ್ಯಾಕ್ ಇರೋದೆಲ್ಲ ಪ್ಯಾಂಡಾ ಮೌಲಿ ಅಂತ. ಇದು ಈ ಆರೆಂಜ್ ಬಂದು ಶೋಟೈಲು, ಮತ್ತೆ ಅದೆಲ್ಲ ಝೀಬ್ರಾ. ಇದರಲ್ಲಿ ಸ್ನೇಕ್ ಇದಿದೆ ನೋಡಿ, ಆಪಲ್ ಸ್ನೇಲ್ ಇದೆ. ಮತ್ತೆ ಇದೆಲ್ಲ ಬಂದು ಬೀಟಾ ಫೈಟರ್, ಫುಲ್ ಮೂನ್ ಫೈಟರ್ ಅಂತ ಕರೀತಾರೆ ಇದನ್ನ. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಫುಲ್ ಮೂನ್ ಫೈಟರ್ ಅಂತ ಕರೀತಾರೆ. ಇದು ನಿಮಗೆ ಪ್ಲಾಂಟೇಶನ್ ಅಲ್ಲಿ ತುಂಬಾ ಸ್ಟಾರ್ಟಿಂಗ್ ಸ್ಟೇಜ್ ಮೇಡಮ್. ಇದು ಪ್ಲಾಂಟೇಶನ್ ಅಲ್ಲಿ ಬೇಸಿಕ್ ಪ್ಲಾಂಟೇಶನ್ ಇದೆಲ್ಲ. ಇದು ಬಂದು ಲೋಟಸ್ ಸೀಡ್. ಅದು ಲೋಟಸ್ ಸೀಡ್ ಅಲ್ಲಿ ಬರ್ತಾರೆ ಗಿಡ. ಇದೆಲ್ಲ ಲೈವ್ ಪ್ಲಾಂಟ್ಸ್, ನೀರಲ್ಲಿ ಇಟ್ಟರೆ ಮಾತ್ರ ಬೆಳೆಯೋದು. ಸೀ ಪ್ಲಾಂಟ್ಸಾ? ಸೀ ಪ್ಲಾಂಟ್ಸ್. ಓಕೆ. ಫಸ್ಟ್ ಒನ್ ಮುಗೀತಾ? ಇದು ಲೋಟಗಳೇನೋ ಇಟ್ಟಿರಲ್ಲ, ಇದೆಲ್ಲ ಬೀಟಾ ಫೈಟರ್ ಅಂತ. ಫುಲ್ ಮೂನ್ ಫೈಟರ್. ಅಯ್ಯೋ ಎಷ್ಟು ಚೆನ್ನಾಗಿದೆ, ಒಳ್ಳೆ ಹೂ ಥರ ಇದೆಲ್ಲ.
ಫುಲ್ ಮೂನ್ ಫೈಟರ್ಸ್ ಇಂದ ಬಾಲೆಲ್ಲ ಚೆನ್ನಾಗಿ ಬರುತ್ತೆ, ಹಾಂ ಹಾಂ. ಇದು ಚೆನ್ನಾಗಾಗುತ್ತೆ. ಇದ್ರ ಹೆಸರು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂತ ಮೀನು ಅಯ್ಯೋ ಅಯ್ಯೋ ಅಯ್ಯೋ, ದೇವ್ರು ಬಿಟ್ರೆ ಇನ್ಯಾರು ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂಚೂರು ಲೈಟ್ ಹತ್ರ ಬನ್ನಿ. ಅಲ್ಲ ಇದು ಚೆನ್ನಾಗಿ ಕಾಣ್ತದೆ. ಇರಿ ಕಸ್ಟಮರ್ಸ್ಗೆ ಇಷ್ಟ ಆಗ್ಬೇಕಲ್ವ ಅದು. ಅಯ್ಯೋ, ಭಗವಂತನ ಸೃಷ್ಟಿಲಿ ಎಂತೆಂಥ ಸುಂದರವಾದ ಪ್ರಾಣಿ ಪಕ್ಷಿ. ಬಾಬಾ. ನೆಕ್ಸ್ಟ್ ಇದು ಎಲ್ಲ ಫುಲ್ ಮೂನ್ ಫೈಟರ್ಸ್ ಸೇಮ್ ಅದೇನಾ? ಎಲ್ಲ ಸೇಮ್. ಇದು ಬ್ಲ್ಯಾಕ್ ಇದೆ. ಇದು ಬ್ಲ್ಯಾಕ್ ವಿತ್ ಗೋಲ್ಡ್. ಓಕೆ. ಟೋಟಲ್ 3 ಮಲ್ಟಿ ಕಲರ್ಸ್ ಬರುತ್ತೆ. ಎಲ್ಲ ಸಿಂಗಲ್ ಕಲರ್ ಬರುತ್ತೆ, ಡಬಲ್ ಕಲರ್, ಸ್ವಲ್ಪ ಹಾಗೆ ತಿರುಗಿಸಿ. ಮಲ್ಟಿ ಕಲರ್ ಎಲ್ಲ ಬರುತ್ತೆ. ಓಕೆ. ಇದು ಸೇಮಾ? ಹಾಂ, ಎಲ್ಲ ಸೇಮ್. ಅದೇನಾಗಿದೆ? ಅದು ನೀರು ಚೇಂಜ್ ಮಾಡಿಲ್ಲ ಅಂತ ಮಲಗಿದೆ ಅಷ್ಟೇ. ಅಷ್ಟೇನಾ? ಓಕೆ, ಬಿಟ್ಬಿಡಿ ಅದು. ಇದು ವಾಸ್ತು ಫಿಶ್ ಮೇಡಮ್, ಫ್ಲವರ್ ಆನ್ ವಾಸ್ತು ಫಿಶ್. ಯಾರು ಡಿಸೈನ್ ಮಾಡಿದ್ದಾರೆ ಕುತ್ಕೊಂಡು, ಪೇಂಟಿಂಗ್ ಮಾಡಿದ್ದಾರೆ, ಕಲರ್ ಸೆಟ್ ಮಾಡಿದ್ದಾರೆ ಇವ್ರಿಗೆ. ಹಾಂ, ದೈವ ಸೃಷ್ಟಿ ಮುಂದೆ ಏನಿಲ್ಲ ಕಣಪ್ಪ. ಇದೆಷ್ಟು ರೇಟು ಮೇಡಮ್? ಇದು ನಿಮಗೆ 2800 ಸ್ಟಾರ್ಟಿಂಗ್ ಇದೆ. ಹಾಂ, ಈಗ ಇದೆಯಲ್ಲ ಅದಕ್ಕೆ ಅದು 2000, ಅದೇ 850, 900 ಅಷ್ಟೇ. ರೇಟ್ ಹೇಳ್ಬಿಡಿ ಕರೆಕ್ಟಾಗಿ ಹೇಳಪ್ಪ. ಮೇಡಮ್ ಇದು ವಾಸ್ತು ಫಿಶ್, ಇದು ಹಾಂ, ಫ್ಲವರ್ ಆನ್ ಅಂತ. ಹಾಂ. ಇದಕ್ಕೆ ಮೇನ್ ಅಟ್ರಾಕ್ಟಿವ್ ಏನಂದ್ರೆ ಅದು ಹೆಡ್. ಓಕೆ. ಫ್ಲವರ್ ಹಾರ್ನ್ ಅಂದ್ರೆ ಹೂವು ಅಂತ ಇರೋ ತಲೆ ಅಂತ, ಅದಕ್ಕೆ ಇದು ಫೇಮಸ್ಸು. ನಿಮ್ಮ ಮಕ್ಕಳಿಗೆ ಎಲ್ಲ ತುಂಬಾ ಇಷ್ಟವಾದಂತು. ನೀವು ಮಕ್ಕಳನ್ನ ಹೆಂಗ್ ನೋಡ್ಕೊಂತೀರೋ ಆ ಥರ ಇದಿರ್ತವೆ. ಬೇರೆ ಎಲ್ಲ ಫಿಶ್ಗಿಂತ ತುಂಬಾನೇ ಆಕ್ಟಿವ್ ಆಗಿದೆ. ತುಂಬಾ ಆಕ್ಟಿವ್ ಇದೆ, ಮತ್ತೆ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ ನಿಮಗೆ. ಮನೆಯಲ್ಲಿ ನೀವು ಮನೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಅಲ್ಲಿ ಇಲ್ಲಾಂದ್ರೆ ಆಪೋಸಿಟ್ ಅಲ್ಲಿ ಇಟ್ಟರೆ, ನೀವು ಅಕ್ವೇರಿಯಂ ಇಟ್ಟು ಫಿಶ್ ಇಟ್ಟರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಇದು ರೆಡ್ ಚಿಲ್ಲಿ ಕಲರ್ ಬರುತ್ತೆ ನಿಮಗೆ. ನೀವು ಈಟ್ರ್ ಹಾಕಿ ಸ್ವಲ್ಪ ತುಂಬಾ ಲಕ್ಕಿ ಫಿಶ್ ಅಂತ ಕರೀತಾರೆ. ಇದೆಲ್ಲ ಜಪಾನು, ಚೈನಾ ಕಡೆ ಎಲ್ಲ ಹೋದ್ರೆ ಲಕ್ಕಿಯೆಸ್ಟ್ ಫಿಶ್ ಅಂತ ಕರೀತಾರೆ. ಅದಕ್ಕೆ ಎಲ್ಲರ ಮನೆಯಲ್ಲೂ ಈ ಫಿಶ್ ಇದ್ದೇ ಇರುತ್ತೆ. ಇದು ಮತ್ತೆ ಅರವಣ ಫಿಶ್ ಎಲ್ಲ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದು ತುಂಬಾ ಲಕ್ಕಿ ಅಂತ ವಾಸ್ತುವಲ್ಲಿ ಒಂದು ಮೇನ್ ಇದು ಫಿಶ್ ಅಂತ ಇದೆ. ಚೆನ್ನಾಗಿದೆ. ಮತ್ತೆ ನಿಮಗೆ 2500 ಇದೆ ಈ ಫಿಶ್. ನಿಮಗಿನ್ನ ಸೈಜ್ ಚಿಕ್ಕದು ಆ ಥರ ಎಲ್ಲ ಸಿಗುತ್ತೆ. ಅದನ್ನ ಕಮ್ಮಿ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ನೀವು ಬಂದರೆ ಹೆಚ್ಚು ಕಡಿಮೆ ಮಾಡಿ ಕಮ್ಮಿ ಮಾಡಿ ಕೊಡ್ತೀವಿ. ರೇಟು ರೀಸನಬಲ್ ಇದೆ, ಫಿಕ್ಸ್ ರೇಟ್ ಏನೂ ಇಲ್ಲ. ನೀವು ಬಂದು ನೋಡಿ ಇಷ್ಟ ಆಯಿತು ಅಂದರೆ ನೀವು ಕೇಳೋ ಪ್ರೈಸ್ಗೆ ನಾವು ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಇಲ್ಲಿ ನೋಡಿ, ಪುಟ್ಟದು ಯೆಲ್ಲೋ, ಬ್ಲೂ, ಬ್ಲ್ಯಾಕ್ ಎಷ್ಟು ಚೆನ್ನಾಗಿದೆ. ಇದು ನೋಡಿದ್ರೆ ಮನಸ್ಸಲ್ಲಿ ಎಷ್ಟೇ ನೋವಿದ್ರು, ಟೆನ್ಷನ್ ಇದ್ರು, ಯಾರಿಗೇನೇ ಪ್ರಾಬ್ಲಮ್ ಇದ್ರು, ಇವು ನೋಡ್ತಾ ಇದ್ರೆ ಎಲ್ಲ ಮರ್ತೋಗುತ್ತೆ, ಮೈಂಡ್ ಫ್ರೀ ಆಗುತ್ತೆ. ಅಷ್ಟು ಸುಂದರವಾಗಿದ್ದಾವೆ. ಇದ್ರ ಬಗ್ಗೆ ಕಾರ್ತಿಕ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ ಸರ್. ಇದು ಮೋಲಿ ಫಿಶ್ ಬೇರೆ ನಿಮಗೆ 30 ರೂಪೀಸು. ಮತ್ತೆ ಈ ಮಕ್ಕಳು ತುಂಬಾ ತಗೊಳ್ತಾರೆ. ಯಾಕೆ ಅಂದ್ರೆ ಅದು ಮರಿ ಆಗ್ತವೆ ಅಂದ್ಬಿಟ್ಟು ಮಕ್ಕಳು ಇದನ್ನು ತುಂಬಾ ತಗೊಂತಾರೆ. ಈ ಕಲರ್ ಇದರಲ್ಲಿ 3-4 ಕಲರ್ಸ್ ಬರುತ್ತೆ. ಬ್ಲ್ಯಾಕ್, ವೈಟ್, ಆರೆಂಜು, ಎಲ್ಲೋ ಆ ಥರ ಬರುತ್ತೆ. ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಲುಕ್ಕು ಚೆನ್ನಾಗಿ ತುಂಬಾ ಫೇಮಸ್. ಯಾರೇ ಮಕ್ಕಳು ದೊಡ್ಡವ್ರು ಯಾರೇ ಕೇಳೋದ್ರು ಈ ಮೋಲಿ ಫಿಶ್ ಅಂತ ಎಲ್ಲರೂ ಹೇಳ್ತಾರೆ. ಮೋಲಿ ಫಿಶ್ ಮೋಲಿ ರೇಟ್ ಎಷ್ಟಪ್ಪ? ಒಂದು ಇದು 30 ರೂಪೀಸ್ ಪೇರ್ ಜೊತೆಗೆ, ಅಂದ್ರೆ ಒಂದಕ್ಕೆ ಬರೀ 15 ರೂಪಾಯಿ. ಒಂದಕ್ಕೆ 15 ರೂಪಾಯಿ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಇದೆ. ಯಾರು ಬೇಕಾದ್ರೂ ಆರಾಮಾಗಿ ತಗೊಂಡು ಬೌಲಲ್ಲಿ ಎಲ್ಲರೂ ಹಾಕೋಬಹುದು. ಅದು ಮೇಂಟೆನೆನ್ಸ್ ಹೇಗೆ? ಫುಡ್ ಇದು ಫುಡ್ 10 ರೂಪೀಸ್ ಇಂದ ಇದೆ ಮೇಡಮ್. ಹೌದಾ? 10 ರೂಪೀಸ್ ಫುಡ್. ಯಾಕಂದ್ರೆ 10 ರೂಪಾಯಿ 15 ರೂಪಾಯಿ ಅಂದ್ರೆ ಯಾರಾದ್ರೂ ಇಷ್ಟಪಡ್ತಾರೆ, ಪುಟ್ಟ ಮಕ್ಳು ಇಷ್ಟಪಡ್ತಾರೆ. 10 ರೂಪಾಯಿ ಈಗ 30 ರೂಪಾಯಿ, ಒಂದು 10 ರೂಪಾಯಿ ಇದು, ಒಂದು 50 ರೂಪಾಯಿ ಬೌಲ್, ಒಂದು 80 ರೂಪಾಯಿ ಅಷ್ಟರಲ್ಲಿ ನಿಮ್ಗೆಲ್ಲ ಸಿಗುತ್ತೆ. ಒಂದು 10 ಮೌಲಿ ಒಂದು ಪೀಸ್ ನಿಮಗೆ 15 ರೂಪಾಯಿ ಅಷ್ಟೇನೆ. ನಿಮಗೆ ಮೇಂಟೆನೆನ್ಸ್ ಏನು ಅಷ್ಟೇನು ಕಷ್ಟ ಏನಿರಲ್ಲ. ಬರೀ 10 ರೂಪಾಯಿ ಫುಡ್ ತಗೊಂಡ್ರೆ ನಿಮಗೆ ಒಂದು ಈ ಮೌಲಿ ಫಿಶ್ ಇದರಲ್ಲಿ ನಿಮ್ಗೆ ತುಂಬ ಕಲರ್ಸ್, 4 ಕಲರ್ ಬರುತ್ತೆ. ಯೆಲ್ಲೋ, ವೈಟು, ಆರೆಂಜು, ಬ್ಲ್ಯಾಕು ಎಲ್ಲ ತುಂಬ ನೀವು ಅಟ್ರಾಕ್ಟಿವ್ ಆಗೋ ಕಲರ್ ಇದು. 15 ರೂಪೀಸಲ್ಲಿ ನಿಮ್ಗೆ ಒಂದು ಫಿಶ್ ಸಿಗುತ್ತೆ. 10 ರೂಪೀಸ್ ಒಂದು ಫುಡ್ ತೊಗೊಂಡ್ರೆ ಸಾಕು. ನೀವು ಒಂದು ಮಂತ್ಲಿ ಫುಲ್ಲು ಇದಿರುತ್ತೆ. ಒಂದು 80 ರೂಪೀಸಲ್ಲಿ ಬೌಲು, ಫಿಶ್ಶು ಮತ್ತು ನಿಮಗೆ ಫುಡ್ ಸಿಗುತ್ತೆ. ಅಷ್ಟೇನು ಕಾಸ್ಟ್ಲಿ ಏನೂ ಇರಲ್ಲ. ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ನಿಮಗೆ 80 ರೂಪಾಯಲ್ಲಿ ನಿಮ್ಗೆ ಒಂದು ಫಿಶ್ ಸೆಟ್ ಇಡ್ಬೋದು. ಹಾಲಲ್ಲೋ, ರೂಮಲ್ಲೋ, ಇಲ್ಲ ನಿಮ್ಮ ಆಫೀಸ್ ಟೇಬಲಲ್ಲೋ, ಎಲ್ಲಿ ಬೇಕಾದ್ರೂ ಹಿಡ್ಕೊಂಡು ನೀವು ಮಾಡ್ಕೋಬೋದು. ಒಂದು ಇದನ್ನು ನಿಮಗೆ ಒಂದು ಟೆನ್ಷನ್ ಕಮ್ಮಿ ಮಾಡುವಂಥದ್ದು. ಈಗ ಯಾವುದೋ ಟೆನ್ಷನ್ ಇರ್ತೀರಾ, ನೀವು ಕುತ್ಕೊಂಡು ಫಿಶ್ ನೋಡ್ತಾ ಇದ್ದರೆ ಸ್ವಲ್ಪ ನಿಮಗೆ ಟೆನ್ಷನ್ ಕಮ್ಮಿ ಆಗುತ್ತೆ.
ಟೆನ್ಷನ್ ಕಮ್ಮಿ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನೀವು ಯಾವುದೋ ಜಗಳದಲ್ಲಿ ಇರ್ತೀರ, ಇಲ್ಲಿ ಬಂದು ಇಲ್ಲಿ ಇದು ಮೀನು ಆಟ ಆಡ್ತಾರೆ ನೋಡೋಕೆ ನಿಮ್ಗೆ ಸ್ವಲ್ಪ ಖುಷಿ ಆಗುತ್ತೆ, ರಿಲ್ಯಾಕ್ಸು ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಫುಲ್ 80 ರುಪೀಸಲ್ಲಿ ಫುಲ್ ಸೆಟ್ ಸಿಗುತ್ತೆ. ಬೌಲು, ಫಿಶ್ಶು ಮತ್ತು ಒಂದು ಫುಡ್ಡು ನೀವು ಆರಾಮಾಗಿ ಒಂದು ಸೆಟ್ ತಗೋಬೋದು. ನಿಮ್ಮ ಮನೇಲಿ ಒಂದು ಸೆಟ್ ಅಕ್ವೇರಿಯಂ ಇಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಇದು ಗೋಲ್ಡ್ ಫಿಶ್. ಇದು ಗೋಲ್ಡ್ ಫಿಶ್ಶು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇದೆಷ್ಟು ಮೇಡಮ್? ಇದು ಗೋಲ್ಡ್ ಫಿಶ್ಶು 80 ರುಪೀಸ್ ಪೇರ್ ಅಷ್ಟೇ. ನೀವು ಬೇರೆ ಕಡೆ ನೋಡ್ಬೋದು 120, 150 ಗಂಟೆ ಸೇಲ್ ಮಾಡ್ತಾ ಇದ್ದಾರೆ. ಇದು ಗೋಲ್ಡ್ ಫಿಶ್ಶು. ಇದು ಒಂದು ಫಿಶ್ ಬಂದು ನಿಮ್ಗೆ 40 ರುಪೀಸ್ ಆಗುತ್ತೆ. ನೀವು ಮನೆಯಲ್ಲಿ ಇದನ್ನು ನೀವು ವಾಸ್ತು ಥರ ಮಾಡ್ಕೋಬೋದು. 4 ನೀವು ಇದರಲ್ಲೂ ಈ ಗೋಲ್ಡ್ ಫಿಶಲ್ಲೂ ವಾಸ್ತು ಮಾಡ್ಕೋಬೋದು. 8 ಗೋಲ್ಡು ಮತ್ತು ಒಂದು ಬ್ಲ್ಯಾಕ್ ಹಾಕಿದ್ರೆ ವಾಸ್ತು ಅಂತ ಮನೆಯಲ್ಲಿ. ಸ್ಟಾರ್ಟಿಂಗಲ್ಲಿ ಹೊಸ ಟ್ಯಾಂಕ್ ತೊಗೊಂಡಾಗ 8 ಗೋಲ್ಡ್ 1 ಬ್ಲ್ಯಾಕ್ ಹಾಕಿದ್ರೆ ತುಂಬ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಮನೆಯಲ್ಲಿ. ನೆಕ್ಸ್ಟ್ ವೈಟ್. ಇದು ಇದು ಸಿಲ್ವರ್ ಥರ ಇದೆಲ್ಲ. ಇದು ಸೇಮ್ ಮೌಲಿನೇ, ಆದರೆ ಬಲೂನ್ ಮೌಲಿ ಅಂತ ಕರೀತಾರೆ. ಆ ಮೌಲಿಗಿಂತ ಇದು ಸ್ವಲ್ಪ ಬೇಗನೆ ಮರಿ ಹಾಕುತ್ತೆ. ಮಕ್ಕಳಿಗೆ ತುಂಬ ಇಷ್ಟವಾದ, ಇದನ್ನು ತುಂಬ ಇಷ್ಟವಾದದ್ದು. ಬೇಗ ಮರಿ ಹಾಕುತ್ತೆ. ಆ ಮರಿ ನೋಡಿ ನಾವು ಎತ್ತಿಡ್ಕೊಂಡ್ರೆ ಅದೇ ಬೆಳ್ಕೊಂಡು ಹೋಗುತ್ತೆ. ಎಷ್ಟು ಒಂದು ಪೀಸ್ ಇದು? ಇದು ನಿಮ್ಮ ಒಂದು ಪೀಸು 20 ರುಪೀಸ್ ಆಗುತ್ತೆ ಅಷ್ಟೇನಾ? ಅಯ್ಯೋ ಎಷ್ಟು ಚೆನ್ನಾಗಿದೆ. ಇದು ಸೇಮ್ ಫುಡ್ ಎಲ್ಲ ಅದೇ? ಸೇಮ್ ಫುಡ್ ಎಲ್ಲ ಅದೇನೆ, ಎಲ್ಲದಕ್ಕೂ ಒಂದೇ ಫುಡ್. ಓಕೆ ಓಕೆ. ಇದು ಬ್ಲ್ಯಾಕ್ ಮೌಸ್ ಫಿಶ್ ಅಂತ, ಸೇಮ್ ಗೋಲ್ಡ್ ಫಿಶ್ ಥರನೇ ಇರುತ್ತೆ. ಇದು ಒಂದು ಫಿಶ್ ಬಂದು ನಿಮ್ಗೆ 30 ರುಪೀಸ್ ಆಗುತ್ತೆ ಅಷ್ಟೇ. ಅದು ಹೇಳಿದ್ನಲ್ಲ 8 ಗೋಲ್ಡು ಮತ್ತು ಇದು ಒಂದು ಬ್ಲ್ಯಾಕ್ ಹಾಕೊಂಡ್ರೆ ನಿಮಗೆ ವಾಸ್ತು ಥರ ಫಿಶ್. ಇದನ್ನು ತುಂಬ ದೊಡ್ಡದು ಆಗ್ತಾ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ. ಮೌಸ್ ಥರ ಕಣ್ಣು, 2 ಕಣ್ಣು ನಿಮಗೆ ಸ್ವಲ್ಪ ದಪ್ಪ ಆಗಿ ಚೆನ್ನಾಗಿ ಕಾಣುತ್ತೆ. ಏನಿದ್ರ ಹೆಸರು? ಬ್ಲ್ಯಾಕ್ ಮೌಸ್ ಅಂತ. ಮೌಸ್. ಬ್ಲ್ಯಾಕ್ ಮೌಸ್. ಮೌಸ್ ಅಂದರೆ ಇಲಿ ಅಲ್ವಾ? ಇಲಿ. ಅದಕ್ಕೆ ಅದು ನೋಡೋಕೆ ಪುಟ್ಪುಟನೆ ಇಲಿ ಥರ ಇದೆಯಲ್ಲ ಅಂತ ಬ್ಲ್ಯಾಕ್ ಮೌಸ್. ಇದು ರೇಟ್ ಎಷ್ಟಪ್ಪ? ಒಂದು 30 ರುಪೀಸ್. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ನಿಮ್ಮ ಶಾಪಲ್ಲಿ. ನಾನೇ ತೊಗೊಂಡೋಗ್ಬೇಕು ಫಸ್ಟು ಎಲ್ಲನೂ. ಬ್ಲ್ಯಾಕ್ ಮೌಸು ಇದು ರೇಟ್ ಬಂದು ಜಸ್ಟ್ 30 ರುಪೀಸ್ ಅಷ್ಟೇ ಫ್ರೆಂಡ್ಸ್. ಆರಾಮಾಗಿ ಬಂದು ತೊಗೊಂಡೋಗಿ ನಮ್ಮ ಕಾರ್ತಿಕ್ ಶಾಪಲ್ಲಿ ಇರುತ್ತೆ, ಗೋವಿಂದರಾಜನಗರ. ಈ ಅಡ್ರೆಸ್ಸು ಇವ್ರ ಫೋನ್ ನಂಬರು ನನ್ನ ಚಾನಲಲ್ಲಿ ಮೆನ್ಷನ್ ಮಾಡ್ತೀನಿ. ಯಾರ್ಯಾರಿಗೆ ಇಷ್ಟ ಇದೆ ಅವ್ರು ಬಂದು ತೊಗೊಂಡೋಗಿ. ಇದು ನೋಡಿ ಎಷ್ಟು ಪುಟ್ಟದು, ಆರೆಂಜು, ವೈಟು, ಎಷ್ಟು ಮಲ್ಟಿ ಕಲರ್ಸ್ ಇದೆ. ಇದ್ರ ಹೆಸ್ರೇನು? ಇದು ಗಪ್ಪಿ ಫಿಶ್ ಮೇಡಮ್. ಗಪ್ಪಿ ಫಿಶ್. ಗಪ್ಪಿ ಫಿಶ್. ಎಷ್ಟಿದು ಒಂದು ಪೀಸು? ಇದು ನಿಮ್ಗೆ ಒಂದು ಪೀಸ್ ಬಂದು 30 ರುಪೀಸ್ ಆಗುತ್ತೆ. 30 ರುಪೀಸ್. ಇದು 30 ರುಪೀಸ್. ಇದಕ್ಕೆಲ್ಲ ಫುಡ್ ಮಾಮೂಲಿನ? ಇದು ನಾರ್ಮಲ್ ಫುಡ್ಡೇ. ಇದನ್ನು ಮರಿ ಹಾಕುತ್ತೆ. ನೀವು ಇದರಲ್ಲಿ ಬ್ರೀಡಿಂಗ್ ಎಲ್ಲ ಮಾಡ್ಬೋದು. ಓಕೆ ಓಕೆ. ಚೆನ್ನಾಗಿರುತ್ತೆ. ಇದನ್ನು ಬಂದು ಪ್ಲಾಂಟೇಶನ್ ಟ್ಯಾಂಕ್. ಇದನ್ನು ಪ್ಲಾಂಟೇಶನ್ ಸೆಟಪ್. ಇದು ಇಂಡಿಯನ್ ಸಾಯಿಲ್ ಅಂತ ಕರೀತಾರೆ ಇದನ್ನ. ಯಾವುದು ಅದು ರೇಟ್? ಇದೆಲ್ಲ ರೆಡ್ ಕಲರ್ ಇಂಡಿಯನ್ ಸಾಯಿಲ್ ಅಂತ ಕರೀತಾರೆ. ಮತ್ತು ಇಲ್ಲಿರೋದು ಡ್ರಿಫ್ಟ್ ವುಡ್ ಅಂತ. ನಾರ್ಮಲ್ ಇಲ್ಲಿರೋ ಮರಗಳಲ್ಲ, ಇದು ಸೀದು ಓಷನ್ ಅಂತ ಇರೋ ಆ ಜಾಗದಲ್ಲಿರುವಂಥದ್ದು. ಇದು ಪ್ಲಾಂಟೇಶನ್ ಟ್ಯಾಂಕು. ಇಲ್ಲಿದೆಯಲ್ಲ ಅದು ಡ್ರಿಫ್ಟ್ ವುಡ್ ಅಂತ. ನೀವು ನಾರ್ಮಲ್ ಮರ, ಇಲ್ಲಿರೋ ಮರ ರೋಡಲ್ಲಿ ಸಿಗೋವಂಥ ಮರ ಅಲ್ಲ ಇದೆಲ್ಲ ಓಷನ್ನು, ಮತ್ತು ಸೈಡಲ್ಲಿ ಇರುವಂಥ ಮರಗಳಿಂದ ರೆಡಿ ಮಾಡೋದು. ಮತ್ತು ಇದು ಬಂದು ಇಂಡಿಯನ್ ರೆಡ್ ಸಾಯಿಲ್ ಅಂತ ಕರೀತಾರೆ ಇದು. ಈ ಡ್ರಿಫ್ಟ್ ವುಡ್ ಬಂದು ಬೇರೆ ನಿಮಗೆ 250 ರುಪೀಸ್ ಆಗುತ್ತೆ ಅಷ್ಟೇ. KG ಲೆಕ್ಕ ಅಂದರೆ KG ಲೆಕ್ಕನೂ ಸಿಗುತ್ತೆ, ಪೀಸ್ ಲೆಕ್ಕ ಬೇಕಂದರೆ ನಿಮ್ಗೆ ಪೀಸ್ ಲೆಕ್ಕನೂ ಸಿಗುತ್ತೆ. ಬೇಕು ಅಂದರೆ ಬಂದು ಕಡಿಮೆ ಮಾಡಿಕೊಡ್ತೀವಿ. ಈಗ ಇದು ಸ್ಟೋನ್ ಯಾವುದಾಯ್ತಿಲ್ಲ? ನಾರ್ಮಲ್ ಸ್ಟೋನ್ ಅಷ್ಟೇ. ಅದು ಎಲ್ಲ ಕೋರಲ್ಸು ಆ ಥರ ಸ್ಟೋನ್. ಅದು ನಿಮಗೆ KG ಲೆಕ್ಕ ಈ ಲೆಕ್ಕದಲ್ಲಿ ಸಿಗುತ್ತೆ. ಅದು ಕಡಿಮೆ, ಅದು ಬೇರೆ ನಿಮಗೆ 100 ರುಪೀಸ್ ಹೋಗ್ತಾರೆ ಅಷ್ಟೇ. ಮತ್ತು ಇದು ಇಂಡಿಯನ್ ಸಾಯಿಲ್. ಇದು 60 ರುಪೀಸ್ KG. KG 60 ರುಪೀಸು. ಮತ್ತು ಇದು ಬೇರೆ ಕಡೆಯಲ್ಲಿ ತುಂಬ ನೋಡ್ಬೋದು, ತುಂಬ ಗಲೀಜಿರುತ್ತೆ. ಇದರಲ್ಲಿ ನಾವು ಕೊಡೋದ್ರಲ್ಲಿ ಫುಲ್ ಕ್ಲೀನ್ ಇರುತ್ತೆ. ಮತ್ತು ಎಲ್ಲ ಬಂದು ಕಲ್ಲುಗಳು ಚೆನ್ನಾಗಿ ದಪ್ಪ ಮೀಡಿಯಮ್ ಸೈಜ್ ಕಲ್ಲು. ಬೇರೆ ಕಡೆ ಎಲ್ಲ ಬರೀ ಪುಡಿ ಥರನೇ ಇರುತ್ತೆ. ಮತ್ತು ಈ ಬುದ್ಧ ಬಂದು ನಿಮಗೆ 450. ಸ್ಯಾಂಡ್ ರೇಟ್ ಎಷ್ಟಪ್ಪ? ಸ್ಯಾಂಡ್ ರೇಟ್ ನಿಮಗೆ 60 ರುಪೀಸ್ ಆಗುತ್ತೆ KG. ನೀವು ನಿಮ್ಮ ಟ್ಯಾಂಕ್ ಎಷ್ಟು ಹೊಡೆದಿದ್ದು ಅಷ್ಟು ನೀವು ನಮ್ಮ ಟ್ಯಾಂಕ್ ಎಷ್ಟು ಇಡಿಸುತ್ತೋ ಅದರ ಲೆಕ್ಕದಲ್ಲಿ ತಗೋಬೋದು. ಮತ್ತು ಬರೀ ನಿಮಗೆ ಇದು ತುಂಬ ಮೀಡಿಯಮ್ ಸೈಜ್ ಕಲ್ಲು ಚೆನ್ನಾಗಿರುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ, ಕ್ಲೀನಾಗಿರುತ್ತೆ. ನೀವು ಬೇರೆ ಕಡೆ ನೋಡಿದ್ರೆ ಫುಲ್ ಡಸ್ಟ್ ಇರುತ್ತೆ, ಬರೀ ಡಸ್ಟ್ನೇ ಕೊಡ್ತಾರೆ. ಇದು ನಿಮ್ಗೆ ಫುಲ್ ಕಲ್ಲು ಚೆನ್ನಾಗಿದೆ. ನೀವು ಬಂದರೆ ಇನ್ನೂ ಕಮ್ಮಿ ಮಾಡಿ ಕೊಡ್ತೀವಿ. 50 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ. ಬುದ್ಧ ಎಷ್ಟಪ್ಪ ರೇಟ್? ಬುದ್ಧ ಬಂದು 350 ರುಪೀಸ್ ಅಷ್ಟೇ. ಇದು ವಾಟರ್ ಬುದ್ಧ, ನಾರ್ಮಲ್ ಫೈಬರ್ ಥರ. ನೀರಲ್ಲಿದ್ರೆ ಏನೂ ಆಗಲ್ಲ. ನಾರ್ಮಲ್ ಈ ಶೋಕೇಶಲ್ಲಿ ಇರೋದು ಅಂಥದ್ದಲ್ಲ. ನೀರಲ್ಲಿ ಇದಕ್ಕೆ ಅಂತಲೇ ರೆಡಿ ಮಾಡಿರೋದು. ಯಾವುದು ಹಾರ್ಮ್ಫುಲ್ ಫಿಶ್ಗೆ ಯಾವುದು ಹಾರ್ಮ್ಫುಲ್ ಅಲ್ಲ. ಫಿಶ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಸ್ಟ್ಯಾಚ್ಯೂನು ಏನು ಬ್ರೇಕ್ ಆಗಲ್ಲ, ಏನೂ ಆಗಲ್ಲ.
ಹಿಂದೆ ಏನೋ ಒಂದು ಪಾರ್ಟ್ ಇದೆಯಲ್ಲ, ಅದು ಪ್ಲಾಸ್ಟಿಕ್? ಅದು ಪ್ಲಾಸ್ಟಿಕ್ ಅಲ್ಲ, ಅದೆಲ್ಲ ಲೈವ್ ಪ್ಲಾಂಟ್ಸ್. ಲೈವ್ ಪ್ಲಾಂಟ್ಸಾ? ಎಲ್ಲ ಲೈವ್ ಪ್ಲಾಂಟ್ಸ್. ಅದು ಎಲ್ಲ ಲೈವ್ ಪ್ಲಾಂಟ್ಸ್. ಅದೆಲ್ಲ ಫಿಶ್ಗೆ ಹೆಲ್ಪ್ ಆಗುತ್ತೆ. ಅದೆಲ್ಲ ಫಿಶ್ಗೆ. ಇನ್ನೊಂದು ಏನಕ್ಕೆ ಮೇನ್ ಲೈಫ್ ಪ್ಲಾಂಟ್ಸ್ ಹಾಕಬೇಕು ಅಂದರೆ, ಈಗ ಮನೆ ಕರೆಂಟ್ ಗಿರೆಂಟ್ ಹೋಯ್ತು ಅಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರುತ್ತೆ. ನಿಮಗೆ ಪ್ಲಾಂಟ್ಸಿಂದ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆಕ್ಸಿಜನ್ನು ನಿಮ್ಮ ಫಿಶ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಅಕಸ್ಮಾತ್ ನೀವು ಊರಿಗೆ ಹೋದಾಗ ಹೊಟ್ಟೆ ಹಸಿದ್ರು ಆ ಗಿಡಗಳನ್ನ ತಿಳ್ಕೊಂಡು ಮೀನು ನಿಮಗೆ ತುಂಬ ಮನೇಲಿ ನೋಡಿರ್ತೀರಾ, ತೊಗೊಂಡೋಗಿದ ತಕ್ಷಣ ಸತ್ತೋಗುತ್ತೆ ಮೀನು, ಸತ್ತೋಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಒಂದೊಂದು ಮೀನಿಗೆ ಆಕ್ಸಿಜನ್ ಕಂಪಲ್ಸರಿ ಇರುತ್ತೆ. ಸೊ ಅವಾಗ ನೀವು ಈ ಪ್ಲ್ಯಾಂಟ್ಸಲ್ಲಿ ಹಾಕ್ಕೊಂಡ್ರೆ ಪ್ಲ್ಯಾಂಟ್ಸಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ವಾಟರ್ಲೂ ಆಕ್ಸಿಜನ್ ಇರುತ್ತೆ. ಸೊ ಆ ಆಕ್ಸಿಜನಿಂದ ಮೀನು ನಿಮಗೆ ಚೆನ್ನಾಗಿ ಬದುಕುತ್ತೆ. ನೀವು ಊರಿಗೆ ಹೋದಾಗ ಊಟ ಹಾಕಿಲ್ಲ ಅಂದರೆ ಆ ಗಿಡಗಳನ್ನ ತಿಂದ್ಕೊಂಡು ಮೀನು ಉಳಿಯುತ್ತೆ. ಗಿಡ ತಿಂದು ಒಳ್ಳೆ ಹೆಲ್ತಿಯಾಗೂ ಇರುತ್ತೆ ಮೀನು, ಸಾಯುವಂಥದ್ದು ಏನೋ. ಅದು ಏನು ವಿಟಮಿನ್ಸ್ ಬೇಕೋ, ಆಕ್ಸಿಜನ್ ಬೇಕೋ, ಟ್ರೀಸಿಂದ ಅದಕ್ಕೆ ಸಿಗುತ್ತೆ. ಎಲ್ಲರೂ ಒಂದು 4 ದಿನ ಹೊರಗಡೆ ಹೋದರೂ ನಾವು ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ ಫಿಶ್ಗೆ ಫುಡ್ ಹಾಕಲಿಲ್ಲ ಅಂತ. ಅಂದರೆ ಈ ನ್ಯಾಚುರಲ್ ಟ್ರೀಸ್ ಇದರಲ್ಲಿ ಇಡೋದ್ರಿಂದ ಅದು ಇಲ್ಲಿಟ್ಟಿರೋ ಬೆನಿಫಿಟ್ ಫಿಶ್ಗೋಸ್ಕರ. ಒಂದು ಅಲಂಕಾರ, ಇನ್ನೊಂದು ಫಿಶ್ಗೆ ಫುಡ್. ಇನ್ನೊಂದು ಗಪ್ಪಿ ಟ್ಯಾಂಕಲ್ಲಿ ಇದು ನೀವು ಹಾಕೋದ್ರಲ್ಲಿ ಅದು ಮರಿ ಹಾಕಿದಾಗ ಆ ಮರಿ ಎಲ್ಲ ಹೋಗಿ ಆ ಗಿಡದಲ್ಲಿ ಔಸ್ಕೊಡುತ್ತೆ. ಇಲ್ಲಾಂದ್ರೆ ಏನು ಮಾಡುತ್ತೆ, ಬೇರೆ ಮೀನೆಲ್ಲ ಹೋಗಿ ಆ ಮರನ್ ತಿನ್ಕೊಳ್ಳುತ್ತೆ. ಅದ್ರಲ್ಲಿ ಆ ಪ್ಲಾಂಟ್ಸ್ಗಳು ಫಾಕ್ಸ್ಟೈಲ್ ಅಂತ ಪ್ಲಾಂಟ್ಸ್ ಎಲ್ಲ ಬರುತ್ತೆ. ನೀವು ಫಾಕ್ಸ್ಟೈಲ್ ಪ್ಲಾಂಟ್ಸ್ ಎಲ್ಲ ಹಾಕಿದ್ರೆ ಮರಿ ಎಲ್ಲ ಹೋಗಿ ಗಿಡಕ್ಕೆ ಅಂಟ್ಕೊಂಡಿರುತ್ತೆ. ಸೊ ನಿಮ್ಗೆ ಅದರಲ್ಲಿ ಸ್ವಲ್ಪ ಸೇಫ್ ಗಾರ್ಡ್ ಆಗೋ ಥರ, ಈಗ ಯಾವುದೋ ಒಂದು ಮನೇಲಿ ಔಸ್ಕೊಂತೀವಲ್ಲ ಆ ಥರ ಔಸ್ಕೊಳ್ಳೋ ಥರ ಆ ಪ್ಲಾಂಟ್ಸ್ ಎಲ್ಲ. ಮೊಟ್ಟೆಗಳಿಗೆ ಮರಿ ಮಾಡೋಕ್ಕೆ ಒಂದು ಜಾಗ. ಏನು ಮಲಗಿದಾವ? ಓಡಾಡ್ತಾನೆ ಇಲ್ಲ, ಒಂದು ಮಾತ್ರ ಓಡಾಡ್ತಾ ಇದೆ. ಸ್ಲೀಪಿಂಗ್ ಟೈಮ್ಸ್ ಇದಕ್ಕೆ ಇಲ್ಲ ಮೇಡಮ್, ಅದು ಬರೋದೇ ಹಂಗೆ. ಅದು ಹೆಸರು ಏಂಜಲ್ ಫಿಶ್ ಅಂತ. ಸೇಮ್ ನೋಡೋಕ್ಕೆ ನಿಮ್ಗೆ ಏಂಜಲ್ ಥರನೇ ಕಾಣುತ್ತೆ ನೋಡಿ, ಟೈಲು ಅದೆಲ್ಲ ನೋಡೋಕ್ಕೆ ಸೇಮ್ ಏಂಜಲ್ ಥರನೇ ಇರುತ್ತೆ. ಇದು ಏಂಜಲ್ ಫಿಶ್ ಅಂತ ನೋಡೋಕ್ಕೆ ಸೇಮ್ ಏಂಜಲ್ ಥರ ಇದೆಯಲ್ಲ, ಸೊ ಏಂಜಲ್ ಫಿಶ್ ಅಂತ. ಟೈಲ್ ಎಲ್ಲ ಚೆನ್ನಾಗಿ ಬರುತ್ತೆ. ನೀವು ಫುಡ್ ಒಳ್ಳೆ ಕ್ವಾಲಿಟಿ ಫುಡ್ಡೆಲ್ಲ ಹಾಕಿದ್ರೆ ಟೈಲ್ ಕೆಳಕ್ಕೆ ಒಳ್ಳೆ ಟೈಲ್ ಬರುತ್ತೆ ಮತ್ತು ಗ್ರೋತ್ ಚೆನ್ನಾಗಾಗುತ್ತೆ. ಇದಂತೂ ನಿಮಗೆ ತುಂಬ ಜನ ಇಷ್ಟಪಡ್ತಾರೆ ಈ ಫಿಶ್ನ. ಇದು ಮೇಲೆ ಫಿಶ್ ಹೋಗಿದಾವ ಅದು ರಿಫ್ಲೆಕ್ಟರ್? ಅದೆಲ್ಲ ರಿಫ್ಲೆಕ್ಟ್ ನಿಮ್ಗೆ ಬರೀ ಒಂದು ಬಂದು ಬರೀ 40 ರೂಪೀಸ್ ಅಷ್ಟೇ. ಅಷ್ಟೇನಾ? ಎಷ್ಟು ಚೆನ್ನಾಗಿದೆ. 40 ರೂಪೀಸ್ ಅಷ್ಟೇ. ಅಬ್ಬಬ್ಬಾ, ಇದಂತೂ ಎಷ್ಟು ಚೆನ್ನಾಗಿದೆ. ಇದು ಟೈಗರ್ ಫಿಶ್ ಅಂತ. ಇದರಲ್ಲಿ ನಿಮಗೆ 3-4 ಕಲರ್ಸ್ ಬರುತ್ತೆ. ನಾರ್ಮಲ್ ಟೈಗರ್ಗೆ ಯಾವ ಕಲರ್ ಇರುತ್ತೋ ಆ ಕಲರ್ ಬರುತ್ತೆ. ಮತ್ತು ಈ ಕಲರ್ ಇದರಲ್ಲಿ ಆರೆಂಜ್ ನೋಡಿದ್ದೀನಿ ನಾನು. ಈಗ ಆರೆಂಜ್ ಇರುತ್ತೆ, ಟೈಲೆಲ್ಲ ನಿಮ್ಗೆ ಆರೆಂಜ್ ಬರುತ್ತೆ, ಚೆನ್ನಾಗಿರುತ್ತೆ. ಇದು ನಿಮಗೆ ಬರೀ ಒಂದು ಫಿಶ್ 20 ರೂಪೀಸ್ ಅಷ್ಟೇ. ಅಷ್ಟೇ. ಒಂದು ಮೀನು 20 ರೂಪಾಯಿ. ಬಂದು ನೋಡಿ ಇಷ್ಟ ಆದರೆ ತೊಗೊಳ್ಳಿ. ಅದೇನು ಹೆಚ್ಚು ಕಡಿಮೆ ಮಾಡಬೇಕು ನಾವು ಮಾಡಿಕೊಡ್ತೀವಿ, ಬೆಸ್ಟ್ ಪ್ರೈಸ್ ಆಗಿ ನಿಮ್ಗೆ. ಓಕೆ ಸರ್, ಇದ್ಯಾವುದು? ಬ್ಲ್ಯಾಕ್ ಟೈಗರ್? ಇದು ಬ್ಲ್ಯಾಕ್ ಟೈಗರ್ ಅಲ್ಲ, ಇದು ಪಿರಾನಾ ಅಂತ. ತುಂಬ ಜನ ಫಿಲಮ್ ನೋಡಿರ್ತೀರಲ್ಲ, ತಿನ್ನುತ್ತೆ ಅಂತಾರಲ್ಲ ಅಂತ ಆ ಫಿಶೇ ಇದು. ಆದರೆ ನಿಮಗೆ ಅಷ್ಟು ವೈಲ್ಡ್ ಇಲ್ಲ, ನಾರ್ಮಲ್. ಹೆಂಗಿದೆ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಬರೀ ಲಿವರು ಫಿಶು ಅದು ತಿನ್ನೋವಂಥ ಮೀನು. ಪಿರಾನ ಯಾವುದೋ ಸಿನಿಮಾ ನೋಡಿದ್ದೀನಿ, ಇಂಗ್ಲೀಷ್ ಸಿನಿಮಾನೇ ಇದೆ, ಪಿರಾನಾ ಅಂತ. ಇದು ನಾರ್ಮಲ್ ಫಿಶ್ ಥರ ಅಲ್ಲ, ಸ್ವಲ್ಪ ವೈಲ್ಡ್ ಫಿಶ್ ಇದೆ. ಎಷ್ಟಿದೆ ರೇಟು ಮೇಡಮ್? ಇದು ಸೇಲ್ಗೆ ಇಟ್ಟಿಲ್ಲ, ನಾನು ಅವಾಗ ಒಂದು 3 ಇಯರ್ಸಿಂದ ಸಾಕ್ತಾ ಇರೋದು. ನಿಮ್ಗೆ ಬೇಕು ಅಂದರೆ ನಾವು ತರಿಸ್ಕೊಡ್ತೀವಿ. ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಮೇಡಮ್. ಇದು ನಿಮಗೆ ಒಂದು 800 ಸ್ಟಾರ್ಟಿಂಗ್ ಇದೆ ಮೇಡಮ್, ಚಿಕ್ಕ ಸೈಜಿಂದ. ಈಗ ಈ ಸೈಜ್ಗೆ ಎಷ್ಟಾಗ್ಬೋದು? ಈ ಸೈಜ್ ಎಲ್ಲ ನಿಮಗೆ 2.5 ಸಾವಿರ. ಈಗ ಇಲ್ಲಿರೋ ಸೈಜ್ಗೆ ಫ್ರೆಂಡ್ಸ್ 2,500 ಆಗುತ್ತಂತೆ. ಅದ್ರ ಮುಖ ನೋಡೋಕೆ ಭಯ ಆಗುತ್ತೆ. ದೇವ್ರದಿಂದ ಆ ಕಡೆ ತಿರುಗಿಸ್ಕೊಂಡಿದೆ, ನೋಡೋದೇ ಬೇಡ ಅನ್ಸುತ್ತೆ. ಫಿರಾನ ಒಂದು ಸಿನಿಮಾ ಬಂದಿತ್ತು, ಅದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ನಾನು ನೋಡಿದ್ದೆ. ಹಬ್ಬಬ್ಬಬ್ಬ, ಒಂದು ಮೀನಿಗೆ ಮನುಷ್ಯನ ನುಂಗೋ ಶಕ್ತಿ ಇರೋದನ್ನು ಆ ಸಿನಿಮಾಲೇ ನೋಡಿದ್ದೆ. ಆ ಮೀನಿದು, ಇದರ ಹೆಸರು ಫಿರಾನ. ಈ ಸೈಜ್ಗೆ 2,500 ರೂಪಾಯಿ ಆಗುತ್ತೆ. ನಮ್ಮ ಗೋವಿಂದರಾಜ್ ನಗರದಲ್ಲಿರೋ ನಮ್ಮ ಕಾರ್ತಿಕ್ ಶಾಪಲ್ಲಿ ಇದು ಸಿಗುತ್ತೆ. ಅವ್ರು ಆ್ಯಕ್ಚುಲಿ ಇದು ಸೇಲ್ಗಿಟ್ಟಿಲ್ಲ, ಸ್ವಂತಕ್ಕೆ ಖುಷಿಗೆ ಅವರು ಸಾಕ್ತಾ ಇದ್ದಾರೆ. ಚೆನ್ನಾಗಿದೆ. ನಿಮ್ಗೇನು ಇಂಟ್ರೆಸ್ಟ್ ಇದ್ದರೆ ತರಿಸ್ಕೊಡ್ತಾರೆ, ರೀಸನಬಲ್ ರೇಟಲ್ಲಿ ಕಾರ್ತಿಕ್ ಕೊಡಿಸ್ತಾರೆ. ಸರ್ ನೆಕ್ಸ್ಟ್ ಅಬ್ಬಬ್ಬ, ಇದೇನಿದು? ಏನೋ ಒಂದು ವರ್ಲ್ಡ್ ಅಲ್ಲಿ ಇದು ಸ್ಟೋನ್ ಏನೋ ಇದೆ, ಒಂದು ಸ್ಯಾಂಡ್, ನ್ಯೂ ವರ್ಲ್ಡ್ ಥರ ಇದೆ. ಸ್ಯಾಂಡು. ಇದು ಪ್ಯಾರೆಟ್ಗೆ ಸ್ಯಾಂಡ್ ಹಾಕಿದ್ರೆ ಅದು ಬಾಯಲ್ಲಿ ತಗೊಂಡು ಹಾಕಿ ಆಟ ಆಡ್ತದೆ. ಒಂದು ಈಗ ಆಟ ಸಾಮಾನು ಥರ ಸ್ಯಾಂಡ್. ಈ ವೈಟ್ ಸ್ಯಾಂಡ್ ಏನು? ಈಗ ಇದು ಶುಗರ್ ಸ್ಯಾಂಡ್ ಅಂತ ಕರೀತಾರೆ ಮೇಡಮ್. ಫುಲ್ ವೈಟ್ ಬರುತ್ತೆ. ನಿಮಗೆ ಪ್ಲಾಂಟೇಷನ್ಗೆ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ.
ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿದೆ ಕಲರ್ಸ್. ಕಾಣುತ್ತೆ ಇದು ಪಿಂಕ್ ಎಷ್ಟು? ಮೇಡಮ್. ಪಿಂಕು ಫಿಶ್ ಪ್ಯಾರೆಟಾ ಮೇಡಮ್? ಅದು ನಿಮಗೆ ಸಿಂಗಲ್ ಅದ್ರ ಹೆಸರು ಪ್ಯಾರೆಟಾ? ಪ್ಯಾರೆಟ್ ಫಿಶ್ ಅದು. ನಾನು ಏನೋ ಬೇರೆ ಹೇಳ್ತಾ ಇದ್ದೀರ ಅನ್ಕೊಂಡು. ಇಲ್ಲ ಅದ್ರ ಹೆಸರು ಪ್ಯಾರೆಟ್ ಫಿಶ್ ಅಂತ. 600 rupees ಮೇಡಮ್ ಸಿಂಗಲ್. ಈ ಸಿಂಗಲ್ ಫಿಶ್ಶು ಇದ್ರ ಹೆಸರು ಪ್ಯಾರೆಟ್ ಫಿಶ್ ಅಂತೆ. ಅದು ಪಿಂಕ್ ಕಲರ್ ಇದೆ, ಪ್ಯಾರೆಟ್ ಹಾಕಿಟ್ಟಿದ್ದಾರೆ. ಅದು ಫಿಶ್ ಹೆಸರು ಪ್ಯಾರೆಟ್ ಅಂತ. ಅದರಲ್ಲಿ ನಿಮ್ಗೆ 3-4 ಕಲರ್ಸ್ ಬರುತ್ತೆ. ಬ್ಲೂ ಬರುತ್ತೆ, ಪಿಂಕ್ ಬರುತ್ತೆ, ಆರೆಂಜ್ ಬರುತ್ತೆ, ರೆಡ್ ಬರುತ್ತೆ, ಯೆಲ್ಲೋ ಬರುತ್ತೆ. ಆ ಥರ ಅದರಲ್ಲಿ ಚಿಕ್ಕ ಮರಿ ಅದು ಅಲ್ಲಿ ಇದೆಯಲ್ಲ, ಅದು ಮರಿ ಅದ್ರ ಮರಿ ಅಂದರೆ ಎರಡು ಒಂದೇ ಜಾತಿ? ಎಲ್ಲ ಒಂದೇ ಜಾತಿ. ಪ್ಯಾರೆಟ್ ಫಿಶ್ ಪ್ಯಾರೆಟ್ ಒಂದು ಪೀಸ್ಗೆ 600 rupees. ಒಂದು ಪೀಸ್ ಅದು ದೊಡ್ಡದು 1 ಪೀಸ್ 600. ನಿಮಗೆ ಅಂದರೆ ಪೇರ್ 600 rupees ಕೊಡ್ತೀವಿ. ಪೇರ್ಗೆ 600 rupees. ಒಂದಕ್ಕೆ 300 rupees. ಒಂದು ಪ್ಯಾರೆಟ್ ಫಿಶ್ಗೆ 300 rupees. ಜೊತೆ ತೊಗೊಂಡ್ರೆ ನಿಮಗೆ 600 ರೂಪಾಯಿ. ತುಂಬ ಚೆನ್ನಾಗಿದೆ. ಸ್ಯಾಂಡಲ್ ನೋಡಿ, ಇದೇ ಒಂದು ನ್ಯೂ ವರ್ಲ್ಡ್ ಥರ ಇದೆ. ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಸಮುದ್ರದೊಳಗೆ ನಾವೇ ಹೋಗಿರೋ ಒಂದು ಫೀಲ್ ಆಗುತ್ತೆ. ಅಲ್ಲಿ ಪ್ಯಾರೆಟ್ ಫಿಶ್ ಇದೆ, ಅದು ಗಂಡ ಹೆಂಡತಿ 2 ಮಕ್ಕಳ ಜೊತೆಗೆ ಸಂಸಾರ ಮಾಡ್ಕೊಂಡಿದೆ ನಮ್ಮ ಕಾರ್ತಿಕ್ ಶಾಪಲ್ಲಿ ಅಲ್ಲಪ್ಪ. ಒಂದು ನಿಮಿಷ ಈಗ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಹೆಸರೇನು ಹೇಳಿದ್ರಿ? ಟಿನ್ಫಿಲ್ ಬಾಬ್ ಅಂತ ಮೇಡಮ್. ಟಿನ್ಫಿಲ್ ಬಾಬ್ ಅಂತ ಫಿಶ್ ಹೆಸರು. ಟಿನ್ಫಿಲ್ ಬಾಬ್. ಇದು 2 ಥರ ಫಿಶ್ ಬರುತ್ತೆ. ಒಂದು ಆಲ್ಬಿನೋ ಟಿನ್ಫಿಲ್ ಬಾಬು ಮತ್ತು ನಾರ್ಮಲ್ ಟಿನ್ಫಿಲ್ ಬಾಬು. ಇದಿರೋದು ನಾರ್ಮಲ್ ಟಿನ್ಫಿಲ್ ಬಾಬು. ನಿಮಗೆ ಒಂದು 6-7 monthsಗೆ ಒಳ್ಳೆ ಸೈಜ್ ಬರುತ್ತೆ ಮೇಡಮ್. ಇದು ಪುಟ್ಟ ಮರಿಗಳ? ಇದು ಮರಿಗಳು. ನಿಮ್ಗೆ ಇನ್ನೂ ಒಳ್ಳೆ ಸೈಜ್ ಬರುತ್ತೆ. 5-6 inches ಗಂಟ ಬರುತ್ತೆ. ಇದು ಹೆಸರು ಟಿನ್ಫಿಲ್ ಬಾಬ್ ಅಂತ. ಟಿನ್ಫಿಲ್ ಬಾಬ್. ಒಂದಕ್ಕೆ ಎಷ್ಟು? ಒಂದಕ್ಕೆ 60 rupees ಅಷ್ಟೇ ಮೇಡಮ್. ಒಂದು ಪೀಸ್ಗೆ 60 rupees. ಟಿನ್ಫಿಲ್ ಬಾಬ್ ಅಂತ ಇದ್ರ ಹೆಸರು. ಇದರ ಇನ್ನೂ ಒಂದು ಕಲರ್ ಬರುತ್ತೆ. ಇದ್ಯಾವ ಕಲರು? ಗೋಲ್ಡಾ? ಇದು ಸಿಲ್ವರ್ ಕಲರ್ ಮೇಡಮ್. ಇದು ಸಿಲ್ವರ್ ಸಿಲ್ವರ್ ಆ ಥರ. ಗ್ರೇ ಸಿಲ್ವರ್ ಮಿಕ್ಸ್ ಇದೆ. ಇನ್ನೊಂದು ಕಲರ್ ಫುಲ್ ವೈಟ್ ಬರುತ್ತೆ. ಇದರಲ್ಲೇ 2 ಜಾತಿ ಇದೆ. ಇದು ಸಿಲ್ವರ್ ಇದೆ, ಇನ್ನೊಂದು ಗೋಲ್ಡ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಅವ್ರು ಫುಡ್ ಹಾಕಿದ್ರು, ಆ ಫುಡ್ ತಿನ್ನೋಕ್ಕೋಸ್ಕರ ಓಡಾಡ್ತಾ ಇದೆ ಅಕ್ವೇರಿಯಂ ಫುಲ್ಲು ಎಲ್ಲ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿದೆ ನಮ್ಮ ಕಾರ್ತಿಕ್ ಶಾಪಲ್ಲಿ. ಗೋವಿಂದರಾಜ ನಗರದಲ್ಲಿದೆ ಈ ಶಾಪು. ಬನ್ನಿ ಫ್ರೆಂಡ್ಸ್, ತಗೊಳ್ಳಿ. ಒಳ್ಳೊಳ್ಳೆ ಡಿಸೈನು, ಕಲರು, ಒಳ್ಳೆ ಜಾತಿಗಳಿರೋಂಥ ಮೀನು, ಸೇಫ್ ಆಗಿರೋವಂಥದ್ದು, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವು ಎಲ್ಲಿ ಬೇಕಾದರೂ ಮನೇಲಿ ಇಟ್ಕೊಂಡು ಸಾಕೋವಂಥದ್ದು. ಇಲ್ಲಿ ಫುಡ್ಡು ಎಲ್ಲ ಪ್ರತಿಯೊಂದು ಅವೈಲಬಲ್ ಇದೆ. ಯಾರೇ ತೋರಿಸೋದಲ್ಲ ಗಪ್ಪಿ ಫಿಶು. ಅದಕ್ಕೆ ಗಪ್ಪಿ ಮರಿಗೆ ಹಾಕೋಂಥ ಗಪ್ಪಿ ಕಿಡ್ದದು. ಇದು ಮನೆಯಲ್ಲಿ ಕ್ಲೋರಿನ್ ವಾಟರ್ ಇರುತ್ತೆ. ತುಂಬ ಜನ ಮನೇಲಿ ಕ್ಲೋರಿನ್ ವಾಟರ್ನಲ್ಲಿ ಕ್ಲೋರಿನ್ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಇದು ಹಾಕುವಂಥದ್ದು. ಇದು ಮಿಸ್ಟರ್ ಬ್ಲೂ ಫಿಶ್, ಮಿಸ್ಟರ್ ಬ್ಲೂ ಲಿಕ್ವಿಡ್. ಇದು ಫಂಗಸ್ ಆಗಿದ್ದರೆ, ಇಲ್ಲ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ, ಹುಷಾರಿಲ್ಲ ಅಂದರೆ ಇದು ಹಾಕುವಂಥದ್ದು. ಇದೆಲ್ಲ ಬಂದು ಫ್ಲವರ್ ಆನ್ ಫುಡ್ಡು. ಮತ್ತು ಇದೆಲ್ಲ ನಿಮ್ಮ ಆಗಲೇ ಲೈವ್ ಪ್ಲ್ಯಾಂಟ್ಸ್ ನೋಡಿದ್ರಲ್ಲ, ಆ ಥರ ಇದು ಪ್ಲಾಸ್ಟಿಕ್ಕು, ಅದು ಲೈವ್ ಪ್ಲ್ಯಾಂಟ್ಸು. ಇದು ಹನಿ ಫುಡ್ಡು. ಈ ಗೋಲ್ಡು, ಕಾರ್ಪು ಮತ್ತು ಟೆಟ್ರಾ ಅಂಥ ಫಿಶ್ಗೆ ಹಾಕುವಂಥದ್ದು. ಇದು ಈ ಟೊಯೋ ಫುಡ್ ಬಂದು ನೀವು ಯಾವ ಮೀನುಗಾದ್ರು ಹಾಕ್ಬೋದು. ಗೋಲ್ಡು, ಕಾರ್ಪು ಎಲ್ಲ ಮೀನಿಗೂ ಆಗುತ್ತೆ. ಮತ್ತು ಇದು ಗಪ್ಪಿ ಫುಡ್ಡು. ಇದು ಬಂದು ಫ್ಲವರ್ ಆನ್ ತೋರಿಸಿದ್ವಲ್ಲ ಆಗಲೇ, ಫ್ಲವರಾನು ಮತ್ತು ಪ್ಯಾರೆಟ್ಟು, ಚಿಕ್ಲೆಟ್ಸು ಅಂಥ ಫಿಶ್ಗೆ ಹಾಕುವಂಥದ್ದು. ಇದೆಲ್ಲ ಫಿಶ್ ಫುಡ್. ಹಾಂ, ಇದು ಇಂಚ್ ಗೋಲ್ಡ್ ಫಿಶ್ಶು, ಫ್ಲೋಟಿಂಗ್ ಫಿಶು. ಬೇರೆ ಎಲ್ಲ ಫ್ಲೋಟ್ ಆಗುತ್ತೆ ಮೇಲೆ ನೀರಲ್ಲಿ. ಈ ಫುಡ್ ಬಂದು ನಿಮಗೆ ಕೆಳಗೆ ಹೋಗಿ ಬಿದ್ದಿರುತ್ತೆ, ಡಸ್ಟ್ ಥರ ಬಿದ್ದಿರುತ್ತೆ. ಮೀನುಗಳಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಅದು. ಇದೆಲ್ಲ ಬಂದು ಬೀಟಾ ಟ್ಯಾಂಕು. ಈಗ ಇದು ತೋರಿಸೋದಲ್ಲ ಬೀಟಾ ಫಿಶ್ದು, ಅದ್ರದ್ದು ಮನೆ ಬೀಟಾ ಹೌಸ್ ಅಂತ ಕರೀತಾರೆ. ಚಿಕ್ಕದು, ನೀವು ಆಫೀಸ್ ಟೇಬಲ್ ಮೇಲೆ ಅದೆಲ್ಲ ಇಟ್ಕೋಬೋದು. ಮತ್ತು ಇದೂ ಅಷ್ಟೇ, ಸ್ವಲ್ಪ ಇನ್ನೂ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಇದು ಆಸ್ಕರ್ ಫುಡ್ ಇದೆ, ಪ್ಯಾರೆಟ್ ಫುಡ್ ಇದೆ, ಅರವಣ ಫುಡ್ಡು, ಶ್ರಿಂಪ್ ಅಂತ ಬರುತ್ತೆ ಅದಿದೆ. ಮತ್ತು ಫ್ಲವರ್ ಒಂದು ಅರವಣ. ಮತ್ತು ನಿಮಗೆ ಬ್ಯಾಟ್ರಿ, ಈಗ ಮನೇಲಿ ತುಂಬ ಜನ ಮನೇಲಿ ಕರೆಂಟ್ ಹೋಗ್ತಾನೆ ಇರುತ್ತೆ, ಅಂಥವ್ರಿಗೆ ಈ ಮೋಟ್ರ್ ಯೂಸ್ ಮಾಡ್ಕೋಬೋದು ನೀವು. ಪೋರ್ಟೇಬಲ್ ಬ್ಯಾಟ್ರಿ ಪಂಪ್ ಅಂತ ಹೇಳ್ತಾರೆ ಇದನ್ನು. ಏನೇನು ಆಗಲ್ಲ. ಅದು ಒಳಗಿಡಲ್ಲ, ಆಚೆ ಇಟ್ಟಿರ್ತೀವಿ. ಒಂದು ಪೈಪ್ ಬರುತ್ತೆ, ಪೈಪಲ್ಲಿ ಕಲೆಕ್ಷನ್ ಕೊಡೋದು. ಟರ್ಟಲ್ ಫುಡ್ಡು ಎಲ್ಲ ಇದೆ ನಮ್ಮ ಹತ್ರ. ನಿಮಗೆ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಫಿಲ್ಟ್ರು, ಮತ್ತು
ಇದು ಬಂದು ಬೀಟಾ ಹೌಸ್ ಅಂತ. ಒಂದೊಂದು ಮೀನು ಒಂದಲ್ಲಿ ಬಿಟ್ಕೋಬೋದು ನೀವು. ಬೀಟಾ ಫಿಶ್ ಇದೆಲ್ಲ ಅದ್ರಲ್ಲಿ ಒಂದು ಬಿಟ್ಕೊಂಡ್ರೆ ಟಿ ವಿ ಮೇಲೆ, ಫ್ರಿಜ್ ಮೇಲೆ ಆ ಥರ ಇಡುವಂಥದ್ದು. ಇಲ್ಲಾಂದರೆ ನಿಮ್ಗೆ ತುಂಬ ಜನಕ್ಕೆ ಲೇಡೀಸ್ಗಳಿಗೆ ಮೀನು ಇಷ್ಟ ಇರುತ್ತೆ, ಅವರು ಕಿಚನ್ ರೂಮಲ್ಲಿ ಇಟ್ಕೊಳ್ಳೋಕ್ಕೆ ಅಂಥದ್ದಕ್ಕೆಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ಬಂದು ಫಿಲ್ಟ್ರು, ಅಕ್ವೇರಿಯಂ ದೊಡ್ಡ ದೊಡ್ಡ ಅಕ್ವೇರಿಯಂಗೆ ಇದೆಲ್ಲ ಫಿಲ್ಟ್ರ್ ಇದೆ. ಮತ್ತು ಇದೆಲ್ಲ ಗಪ್ಪಿ ಬೀಟಾದು ಫುಡ್ಡು ಮೇಡಮ್. ಬೀಟಾ ಫುಡ್ಡು ಮತ್ತು ಪ್ಲಾಸ್ಟಿಕ್, ಇದೆಲ್ಲ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸು. ನಿಮಗೆ ಹೀಟ್ರು, ಮೋಟ್ರು ಏನೇ ಬೇಕು ಅಂದರೆ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ, ಕಮ್ಮಿ ಮಾಡಿಕೊಡ್ತೀವಿ. ಲೈಟ್ ಇದೆ, ಸಬ್ಮೆರನ್ ಲೈಟ್ ಬರುತ್ತೆ, ಮಲ್ಟಿ ಕಲರ್ಸ್ ಇದೆ. ನೀವು ಡಬಲ್ ಮೇಡಮ್ ಇದು ನಿಮಗೆ 275 ರುಪೀಸ್ ಆಗುತ್ತೆ ಅಷ್ಟೇ. 275 ರುಪೀಸ್. ಆರಾಮಾಗಿ ಯಾರು ಬೇಕಾದ್ರೂ ತಗೋಬೋದು, ಯಾರಾದ್ರೂ ತಗೋಬೋದು. 1000 ರೂಪಾಯಿದು ಏನೂ ಇಲ್ಲ, ಏನಿಲ್ಲ, ಎಲ್ಲ ಕಮ್ಮಿ ಮೇಡಮ್. ರೇಟ್ ಜಾಸ್ತಿ ಇರುತ್ತೆ. ಇದು ನಾವು ದೊಡ್ಡ ಮೀನಿಗೆ ಹಾಕುವಂಥ ಫುಡ್ ಇವೆಲ್ಲ. ದೊಡ್ಡ ಮೀನು ಅಂಗಡಿಗೆ ಹಾಕೋದು, ಇದೆಲ್ಲ ಪಾರಿವಾಳಕ್ಕೆ ರಾಗಿ ಎಲ್ಲ A to Z. ಒಂದು ಅಕ್ವೇರಿಯಂಗೆ ಏನು ಬೇಕೋ ಸೆಟ್ಟು ಎಲ್ಲ ಕಾರ್ತಿಕ್ ಶಾಪಲ್ಲಿ ಸಿಗುತ್ತೆ, ಗೋವಿಂದರಾಜ್ ನಗರದಲ್ಲಿ. ಎಕ್ಸಾಟಿಕ್ಸ್ ಬೇಕಂದ್ರೆ ಎಕ್ಸಾಟಿಕ್ಸ್ ಎಲ್ಲ ತರಿಸ್ಕೊಡ್ತೀವಿ. ಹ್ಯಾಮ್ಸ್ಟರ್ಸು ಮತ್ತು ನೀವು ಏನೇ ಕೇಳಿದ್ರು ನಾವು ತರಿಸ್ಕೊಡ್ತೀವಿ. ಡಾಗ್ಸ್ ತುಂಬ ವೆರೈಟಿ ಡಾಗ್ಸ್ಗಳಿದೆ. ಸ್ಕಿ ಇರ್ಬೋದು, ಶಿಟ್ಸ್ ಇರ್ಬೋದು, ಲ್ಯಾಬ್ರಡಾಗ್ ಇರ್ಬೋದು, ಜರ್ಮನ್ ಶೆಪರ್ಡು, ಗ್ರೇಡನ್ನು, ನಿಮ್ಗೆ ಯಾವ ಥರ ಬೇಕೋ ಎಲ್ಲ ಮರಿಗಳು ನಮ್ಮ ಹತ್ರ ಸಿಗುತ್ತೆ. ಮತ್ತು ಪರ್ಷಿಯನ್ ಕ್ಯಾಟ್, ತುಂಬ ಜನ ಪರ್ಷಿಯನ್ ಕ್ಯಾಟ್ ಇಷ್ಟಪಡ್ತಾರೆ. ಪರ್ಷಿಯನ್ ಕ್ಯಾಟ್ಸ್ ಇದೆ. ಮತ್ತು ನಿಮ್ಗೆ ಯಾವುದೇ ಬರ್ಡ್ಸ್ ಬೇಕೋ ಎಲ್ಲ, ಅಮೇರಿಕನ್ ಬರ್ಡ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ. ನಮ್ಗೆ ಸ್ವಲ್ಪ ಚಿಕ್ಕ ಅಂಗಡಿ ಅಂತ ನಾವು ಯಾರು ತಂದಿಟ್ಟಿಲ್ಲ. ನೀವು ಬೇಕು ಅಂದರೆ ನಾವು ನಿಮಗೆ ತರಿಸ್ಕೊಡ್ತೀವಿ. ಪಾರಿವಾಳ ಅದೆಲ್ಲ ಇದೆ. ವಿಶಿಲ್ ಮೂಲಕ ಮಾತಾಡೋದಕ್ಕೆ ಕಾಕ್ಟೇಲ್ಸ್ ಬರ್ಡ್ ಎಲ್ಲ ನೀವು ಅದೆಲ್ಲ ತುಂಬ ಮನೆಗಳಲ್ಲಿ ಯೂಸ್ ಮಾಡ್ತಾರೆ.